ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿಯಾ ತಸ್ವಿ ವ್ಲಾಗ್. ಇವತ್ತಿನ ರೆಸಿಪಿ ಬಂದು ಕಬಾಬ್. ಹೋಟೆಲ್ ಸ್ಟೈಲಲ್ಲಿ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 300 ಗ್ರಾಮ್ ರೆಡಿ ಚಿಕನ್ ತೊಗೊಂಡಿದ್ದೀನಿ. ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ನಾನು ಮಾಡ್ತಾ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಫಸ್ಟು 1/2 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ 1/2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಹಾಫ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ತೊಗೊತಾ ಇದ್ದೀನಿ. ಹಾಗೆ ಇಲ್ಲಿ 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಈಗ ನಾನು ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನಾನು ರೆಡಿಮೇಡ್ ಚಿಕನ್ ಕಬಾಬ್ ಮಸಾಲ ತೊಗೊಂಡಿದ್ದೀನಿ 2 ಸ್ಪೂನಷ್ಟು. ನೀವು ಯಾವುದು ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಬೋದು. ನಾನು ಹೋಮ್ ಮೇಡೇ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ, ನೀವೇ ನೋಡ್ಬೋದು. ಇಲ್ಲಿ ಇದೆಲ್ಲ ಆದಮೇಲೆ ನಾನು 1 ಎಗ್ಗನ್ನ ತೊಗೊತಾ ಇದ್ದೀನಿ. 1 ಎಗ್ ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಹಾಕಿ. ನಾನಿಲ್ಲಿ ಸಾಲ್ಟನ್ನ ಸ್ಕಿಪ್ ಮಾಡಿದ್ದೀನಿ, ಯಾಕಂತ ಅಂದರೆ ಕಬಾಬ್ ಪೌಡರಲ್ಲಿ ಸಾಲ್ಟ್ ಆ್ಯಡೆಡ್ ಆಗಿದೆ. ಸೊ ನಾನು ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಹಾಕ್ಕೋಬೋದು. ನಾನು ಈ ಥರ ಚೆನ್ನಾಗಿ ಫುಲ್ಲು ಮಿಕ್ಸ್ ಮಾಡಿಟ್ಟು ಈ ಥರ ಬರೋವರೆಗೂ ಮಿಕ್ಸ್ ಮಾಡಿದೆ. ನಾನು ನೆಕ್ಸ್ಟ್ ಇಲ್ಲಿ 2 ಗ್ರೀನ್ ಚಿಲ್ಲಿ ಮತ್ತು 2 ಕಡ್ಡಿ ಕರಿಬೇವನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರಿಬೇವು ಮತ್ತು ಗ್ರೀನ್ ಚಿಲ್ಲಿನ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇಲ್ಲಿ 10 to 20 ಮಿನಿಟ್ಸ್ ಹಾಗೆ ಬಿಡ್ತೀನಿ ಇದನ್ನು. ನೀವು ಅಷ್ಟೇ. ಕೆಲವರು ಆಯಿಲ್ ಕೂಡ ಹಾಕ್ಕೊತಾರೆ, ನಾನು ಯಾವುದೂ ಹಾಕ್ಕೊಂಡಿಲ್ಲ. ಇಲ್ಲಿ ನ್ಯಾಚುರಲಾಗಿ ಟ್ರೈ ಮಾಡಿದ್ದೀನಿ, ಆದಷ್ಟು ಎಷ್ಟಾಗುತ್ತೆ ಅಷ್ಟು. ಈಗ ನಾನು 10 ಮಿನಿಟ್ಸ್ ಆದಮೇಲೆ ಇಲ್ಲಿ ಆಯಿಲ್ನ ಹಾಕ್ಕೊಂಡಿದ್ದೀನಿ ಕಡಾಯಿಗೆ. ಆಯಿಲ್ ಕೂಡ ಕಾದಿದೆ. ನೀವು ಅಷ್ಟೇ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಚಿಕನ್ ಎಣ್ಣೆ ಬಿಟ್ಕೊಳ್ಳುತ್ತೆ. ಸೊ ಆಯಿಲ್ ಕಡಿಮೆನೇ ಹಾಕ್ಕೊಂಡಿರಿ. ನಾನು ಇಲ್ಲಿ ಕಡಿಮೆನೇ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಕಾದಾದಮೇಲೆ ಸ್ಪೂನಲ್ಲಿಗೆ ಒಂದೊಂದೇ ಹಾಕ್ಕೊತ ಬರ್ತಾಯಿದ್ದೀನಿ. ಈ ಮಳೆ ಮೋಡಕ್ಕೆ ಇನ್ಸ್ಟೆಂಟಾಗಿ ಬೇಕು ಅಂದರೆ ನಾವು ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ಇದೇ ಮೆಥಡಲ್ಲಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಸಿಂಪಲ್ಲಾಗಿ. ವಿತಿನ್ 10 ಮಿನಿಟ್ಸಲ್ಲಿ ನೀವು ಇನ್ಸ್ಟೆಂಟಾಗಿ ಮಾಡ್ಬೋದು ಕಬಾಬ್ ರೆಸಿಪಿ ಅಂತೂ. ನೋಡಿ ಯಾವ ಕಲರಲ್ಲಿ ನ್ಯಾಚುರಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇಲ್ಲಿ ಯಾವುದೇ ಕಲರ್ ಆ್ಯಡೆಡ್ ಆಗಿಲ್ಲ. ಸೊ ಇಲ್ಲ ನ್ಯಾಚುರಲಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಎಷ್ಟು ಸಿಂಪಲ್ಲಾಗಿದೆ ಮಾಡೋ ಮೆಥಡ್ ಅಂತ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೀವೇ ಒಂದು ಸಲ ಟ್ರೈ ಮಾಡಿ. ನಾನು ಈ ಥರ ಕುಕ್ ಆದಮೇಲೆ ಚೆನ್ನಾಗಿ ಅದನ್ನು ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ 80 to 90% ಚೆನ್ನಾಗಿ ಅದು ಬೆಂದಿದೆ. ಇವಾಗ ನಾನು ಚೆನ್ನಾಗಿ ಅದನ್ನು ತಿರುಗಿಸ್ಕೊತಾ ಇದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಆಯಿತು, ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ ಬೌಲ್ಗೆ. ಹೇಗೆ ಕಾಣಿಸ್ತಿದೆ ನೀವೇ ನೋಡಿ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಹೇಗಿದೆ ಹಾಗೆ ಚೆನ್ನಾಗಿದೆ. ನಾನಿಲ್ಲಿ ಈ ಥರ ಎಲ್ಲನೂ ತೊಗೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ನ್ಯಾಚುರಲಾಗಿ ಬಂದಿದೆ ಚಿಕನ್ ಅಂತ ಹೇಳಿ. ಈಗ ಲೆಮನ್ ಮತ್ತು ಆನಿಯನ್ ಜೊತೆ ಕೊಟ್ಟರೆ ಸೂಪರಾಗಿರುತ್ತೆ. ಸ್ನ್ಯಾಕ್ಸ್ ಟೈಮ್ಗಾಗಿರ್ಬೋದು ಅಥವಾ ಯಾರಾದರೂ ಬಂದರೆ ಇನ್ಸ್ಟೆಂಟಾಗಿ ಮಾಡಬೇಕಂತ ಅಂದರೆ. ಪೀಸ್ ಕೂಡ ನೀವೇ ನೋಡಿ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಿದೆ. ನಾನು ಇವಾಗ ತೋರಿಸ್ತೀನಿ ನಿಮ್ಗೊಂದು ಪೀಸ್ನ ಯಾವ ಥರ ಜ್ಯೂಸಿಯಾಗಿದೆ ಅಂತ ಹೇಳಿ. ಹೀಗೆ ನಿಮ್ಗೆ ಯಾವುದಾದ್ರೂ ಹೆಲ್ತಿ ರೆಸಿಪಿ ಬೇಕಂತ ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.